ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇದು ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಪ್ರತಿದಿನ 5:30ಇಂದ ನನ್ನ ಡೈಲಿ ರೊಟೀನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ 2 ಲೋಟ ಬಿಸಿನೀರನ್ನು ಕುಡ್ಕೊಂಡು ಆಮೇಲೆ ನಾನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೋತೀನಿ. ಇವತ್ತು ಬಂದು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಲ್ವ, ಅದಕ್ಕೋಸ್ಕರ ಒಂದೆರಡು ಈರುಳ್ಳಿನ ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಹಾಗೂ ಸ್ವಲ್ಪ ಕಡಲೆಬೇಳೆಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಸೇರಿಸ್ಕೊಂಡು ಕೆಂಬಣ್ಣ ಬರೋವರೆಗೂ ಫ್ರೈ ಮಾಡಬೇಕಾಗಿರುತ್ತೆ. ಈ ಕಡೆ ಫ್ರೈ ಆಗ್ತಾ ಇದ್ದಂಗೆ ನಾನು ಹೀರೆಕಾಯನ್ನು ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ತುಂಬಾ ಎಳೆ ಇತ್ತು, ಅದಕ್ಕೋಸ್ಕರ ಮೇಲಿನ ಸಿಪ್ಪೆ ಏನೂ ತೆಗಿದಿರ ನಾನು ಹಾಗೆ ಡೈರೆಕ್ಟಾಗಿ ಕಟ್ ಮಾಡಿದೆ. ಕಟ್ ಮಾಡಿರೋಂಥ ಹೀರೆಕಾಯಿನ ಈರುಳ್ಳಿ ಜೊತೆ ಸೇರಿಸ್ಬಿಟ್ಟು ಸ್ವಲ್ಪನೇ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು. ಇದರಿಂದ ಹಸಿ ವಾಸನೆ ಎಲ್ಲ ಹೋಗುತ್ತೆ. ನಂತರ ಇದಕ್ಕೆ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿ, ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ, ರುಚಿಗೆ ಬೇಕಾಗಿರುವಷ್ಟು ಮೆಣಸಿನ್ಕಾಯಿನ ತೊಗೊಂಡು ಈ ರೀತಿ ಒಂದು ಸಣ್ಣ ಜಾರಲ್ಲಿ ಹಾಕಿ ಸ್ವಲ್ಪ ಜೀರಿಗೆನೂ ಸಹ ಸೇರಿಸ್ಬಿಟ್ಟು ತರಿಯಾಗಿ ರುಬ್ಕೋಬೇಕಾಗಿರುತ್ತೆ. ನೋಡಿ, ಈ ರೀತಿ ರುಬ್ಕೊಂಡಿರೋಂಥ ಮಿಶ್ರಣನ ಹೀರೆಕಾಯಿ ಜೊತೆ ಸೇರಿಸ್ಬಿಟ್ಟು ಸಣ್ಣ ಉರಿಯಲ್ಲಿ ಸ್ವಲ್ಪನೇ ಉಪ್ಪು ಮತ್ತು ಅರಶಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಸಣ್ಣ ಉರಿಯಲ್ಲಿ ಉರಿಯೋದ್ರಿಂದ ಹಸಿ ವಾಸನೆಯೂ ಹೋಗುತ್ತೆ, ರುಚಿನೂ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರನ್ನು ಚಿಮುಕ್ಸ್ಬಿಟ್ಟು ನಾನಿಲ್ಲಿ ಸಣ್ಣ ಉರಿಯಲ್ಲಿ 25 ನಿಮಿಷ ಇಟ್ಬಿಟ್ಟಿದ್ದೀನಿ. ಆಗಾಗ ಮಧ್ಯದಲ್ಲಿ ಕೈ ಆಡಿಸ್ತಾ ಇದ್ದರೆ ಸಾಕಾಗುತ್ತೆ. ನಂತರ ನಾನು ಇನ್ನೊಂದು ಕಡೆ ಟೀನ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಲೆಮನ್ ಗ್ರಾಸು ಮತ್ತು ಶುಂಠಿನ ಹಾಕ್ಬಿಟ್ಟು ನಾನು ಡೈಲಿ ಟೀನ ಮಾಡ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಇದು ಕುಡ್ಕೊಂಡು ನಾನು ಸಾಂಬಾರನ್ನು ಸಹ ಮಾಡ್ತಾಯಿದ್ದೀನಿ. ತೊಂಡೆಕಾಯಿ ಸಾಂಬಾರು ಅಂತ ಹೇಳಿದ್ನಲ್ವ. ಈ ಸಾಂಬಾರಿಗೆ ಸ್ವಲ್ಪ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ತೊಗರಿಬೇಳೆ, ಒಂದು ಟೊಮೊಟೊ ಮತ್ತು ತೊಂಡೆಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು 4 ವಿಷಲ್ ಬೇಯಿಸ್ಕೋಬೇಕು. ನಂತರ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ಬಿಟ್ಟು ಚೆನ್ನಾಗಿ ಸಿಡಿಯೋವರೆಗೂ ಇದ್ದು, ನಂತರ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿಕೊಂಡಿರುವಂಥದ್ದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಸಾಂಬಾರು ಪುಡಿ ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸನೂ ಸಹ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರುವಂಥ ಒಂದು ಬೇಳೆ ಮತ್ತು ತೊಂಡೆಕಾಯಿನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾವಿಲ್ಲಿ ಸೇರಿಸ್ಕೋಬೇಕು. ಸಾಂಬಾರಂತೂ ತುಂಬಾ ರುಚಿಯಾಗಿರುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ನಾನಿಲ್ಲಿ ಸಾಂಬಾರೆಲ್ಲ ಮಾಡೋ ಅಷ್ಟೊತ್ತಿಗೆ ಮಕ್ಕಳಿಬ್ಬರು ಎದ್ಬಿಟ್ರು. ಇಬ್ಬರು ಎದ್ದ ನಂತರ ನೋಡ್ಬೋದು, ಇಲ್ಲಿ ನಮ್ಮ ಚಿಕ್ಕವನು ಎದ್ಬಿಟ್ಟಿದ್ದಾನೆ. ಮೂರು ಬಂದು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ಬಿಟ್ಟ. ಅವನು ಬಂದು ನಾನು ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ, ಅದ್ರ ಜೊತೆಗೆ ಅವನು ಚಪಾತಿ ಮಾಡ್ಕೊಂಡು ಆಟ ಆಡ್ಕೊತೀನಮ್ಮ ಅಂತೇಳಿ ಒಂದು ಸ್ವಲ್ಪ ಚಪಾತಿ ಹಿಟ್ಟನ್ನ ಇಸ್ಕೊಂಡು ಅವನು ಹಾಲಲ್ಲಿ ಆಟ ಆಡ್ತಾಯಿದ್ದ. ನಂತರ ನಮ್ಮ ಧ್ರುವ ಎದ್ದೇಳ್ದ. ಧ್ರುವ ಎದ್ಬಿಟ್ಟು ಅವನು ಕೆಳಗಡೆ ಕರ್ಕೊಂಡೋದೆ. ಇಬ್ಬರು ಆಡಿಕೊಂಡು ಚಪಾತಿ ಹಿಟ್ಟಿನ ಜೊತೆ ಆಟ ಆಡ್ಕೊಂಡಿದ್ರು. ನಾನು ಅವ್ರು ಆಡ್ಕೊಳ್ಳೋಂಥ ಸಮಯದಲ್ಲಿ ಮನೆಯೆಲ್ಲ ಗುಡಿಸ್ಬಿಟ್ಟು ಒರೆಸಿ ನಂತರ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ನಂತರ ಅವರಿಬ್ಬರನ್ನೂ ಕರ್ಕೊಂಡೋಗ್ಬಿಟ್ಟು ಇಬ್ರಿಗೂ ಸ್ನಾನ ಮಾಡಿಸಿ ಎಲ್ಲ ಡ್ರೆಸ್ ಅಪ್ ಎಲ್ಲ ಮಾಡಿಸ್ಬಿಟ್ಟು ನಾನು ಅವ್ರನ್ನ ಕೆಳಗಡೆ ಕಳಿಸಿದ ನಂತರ ಮತ್ತೆ ನಾನಿಲ್ಲಿ ರೆಡಿ ಆಗ್ತೀನಿ. ಅವರು ಒಂದು 9:30ಗೆ ಹೋಗ್ತಾರೆ ಸ್ಕೂಲಲ್ವ, ಅವರು 9:20 ಹಂಗೆ ಹೋಗ್ತಾರೆ. ನಾನು ಬಂದು 8:35 ಹಂಗೆ ಹೋಗ್ತೀನಿ. ಎಲ್ಲ ಕೆಲಸಗಳು ಬೆಳಗ್ಗೆ ಒಂಥರ ಸ್ವಲ್ಪ ಬ್ಯುಸಿನೇ ಅಂತ ಹೇಳ್ಬೋದು. ತುಂಬ ಬ್ಯುಸಿಯಾಗಿರುತ್ತೆ ಬೆಳಗ್ಗೆ ಹೊತ್ತಂತೂ. ಇಬ್ಬರು ಸತಾಯಿಸ್ಬಿಟ್ರೆ ಅಂತೂ ಇದ್ದಿದ್ದು ಕಷ್ಟ ಆಗಿಬಿಡತ್ತೆ. ಹೀಗೆ ನೋಡ್ಬೋದು, ಇಲ್ಲಿ ಚಪಾತಿ ರೆಡಿಯಾಗಿದೆ. ಚಪಾತಿ ಬಂದು ನಮ್ಮ ಅತ್ತೆಯವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ನಂತರ ಸ್ಕೂಲಲ್ಲಿ ನಮ್ಮದು ಕೊಲೀಗ್ದು ಒಬ್ರದ್ದು ಬರ್ತ್ಡೇ ಇತ್ತು. ಅವ್ರಿಗೆ ಕೇಕ್ನ ತರಿಸ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಸ್ಕೂಲಿಂದ 4:30 ಆಗಿತ್ತು. ಮಕ್ಕಳಿಬ್ರು ಕೆಳಗಡೆ ಆಟ ಆಡ್ತಾಯಿದ್ರು. ನಂತರ ನಾನು ಫ್ರೆಶ್ ಅಪ್ ಆಗಿ ಟೀ ಮಾಡ್ಕೊಂಡು ಕುಡಿದೆ. ನಂತರ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬಾ ಕೆಲಸ ಇರುತ್ತೆ ಸ್ಕೂಲಿಂದ ಬಂದಮೇಲೆ. ಅದಕ್ಕೋಸ್ಕರ ಈ ವ್ಲಾಗ್ನ ನಾನು ಇಲ್ಲಿಗೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.